ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಕಡೆ ಫೇವ್ರೇಟ್ ಆಗಿರುವಂಥ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮೂರ ಕಡೆ ಎಲ್ಲ ಇದು ಯಾರಾದರೂ ಮನೆಗೆ ನೆಂಟರು ಬಂದರೆ ಮಾಡೋ ಫಸ್ಟ್ ಅಡುಗೆನೇ ಇದು. ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ನನಗಿಲ್ಲಿ ಮಾಡ್ತಿರೋದು 10 ಜನಕ್ಕೆ ಸೇರಿಸಿ ಮಾಡ್ತಿರೋದು. ಸೊ 10 ಜನಕ್ಕಾದರೆ 2 ಲೀಟ್ರಷ್ಟು ನೀರಿಗೆ 1.5 kg ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀವಿ. ನೀವು ಇಷ್ಟೊಂದು ಜನಕ್ಕಿಲ್ಲ, ಒಂದು 3 ರಿಂದ 4 ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದಾದರೆ 1 ಲೀಟ್ರಷ್ಟು ನೀರು ತೊಗೊಳ್ಳಿ, ಅದಕ್ಕೊಂದು 3/4 kg ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ. ಸೊ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 5 ರಿಂದ 10 ನಿಮಿಷ ಬರೀ ನೀರನ್ನೇ ಚೆನ್ನಾಗಿ ಕುದಿಸಿ, ನೀರು ಚೆನ್ನಾಗಿ ಕುದ್ದಾದಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ತಾ ಬನ್ನಿ. ಇವಾಗ 2 ಲೀಟ್ರ್ ನೀರು ತೊಗೊಂಡಿದ್ರೆ 1.5 kg ಅಷ್ಟು ಅಕ್ಕಿ ಹಿಟ್ಟನ್ನ ನಿಧಾನಕ್ಕೆ ಹಾಕ್ತಾ ಬನ್ನಿ. ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಅಕ್ಕಿ ಹಿಟ್ಟು ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ತುಂಬ ಅಕ್ಕಿ ಹಿಟ್ಟಾದರೆ ನೀವು ಹೈ ಫ್ಲೇಮಲ್ಲೇ ಒಂದು 15 ರಿಂದ 20 ನಿಮಿಷ ಬೇಯಿಸಿ, ಅದು ತಳ ಹಿಡಿಯಲ್ಲ. ಇನ್ ಕೇಸ್ ನೀವು ಕಮ್ಮಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ 15 ರಿಂದ 20 ನಿಮಿಷ ಬೆಂದಮೇಲೆ ನಿಮ್ಗೆ ಅದು ಘಮ ಘಮ ಅಂತ ನೀಟಾಗಿ ಫ್ರಾಗ್ರೆನ್ಸ್ ಬರುತ್ತೆ. ಸೊ ಆ ಥರ ಬಂದಮೇಲೆ ಅಕ್ಕಿ ಹಿಟ್ಟು ನೀರಲ್ಲಿ ನೀಟಾಗಿ ಅದು ನಿಮಗೆ ಟಚ್ ಮಾಡಿದರೆ ನೀಟಾಗಿ ಗೊತ್ತಾಗುತ್ತೆ, ಸಾಫ್ಟಾಗಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಮುದ್ದೆನ ಯಾವ ಥರ ನೀಟಾಗಿ ನಾದ್ಕೋತಿರೋ ಆ ಥರ ಕೋಲಲ್ಲಿ ಚೆನ್ನಾಗಿ ತಿರುಗ್ಕೊಬಿಟ್ಟು ಈ ಥರ ನೀಟಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಬರೋ ಥರ, ಯಾವುದು ಲಂಪ್ಸ್ ಇಲ್ಲದೆ ಇರೋ ಥರ ಕ್ಲಿಯರ್ ಮಾಡಿಕೊಂಡು ಈ ಶೇಪಲ್ಲಿ ನೀಟಾಗಿ ಎಲ್ಲದನ್ನು ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಚಕ್ಲಿ ಒರಳು ಬರುತ್ತಲ್ವ, ಅದರಲ್ಲಿ ನಿಮಗೆ ಶಾವಿಗೆ ಮಾಡೋಕ್ಕೆ ಅಂತಲೇ ಮೌಲ್ಡ್ ಸಿಗುತ್ತೆ. ನಿಮಗೆ ಚಿಕ್ಕದಾದರೂ ಆಯಿತು ದೊಡ್ಡದಾದರೂ ಆಯಿತು ಸಿಗುತ್ತೆ. ಆ ಮೌಲ್ಡ್ನ ಯೂಸ್ ಮಾಡಿ. ನನ್ನ ಹತ್ರ ಯಾವುದಿತ್ತು ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಅದನ್ನು ನೀಟಾಗಿ ಆಯಿಲಲ್ಲಿ ಚಕ್ಲಿ ಒರಳು ಮತ್ತು ಆ ಮೌಲ್ಡ್ ಎರಡನ್ನೂ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡು ಒಂದೊಂದೇ ಶಾವಿಗೆನ ಒತ್ತುತ್ತಾ ಬನ್ನಿ. ನೀವು ಹೇಳ್ದಂಗೆ ನೀಟಾಗಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಉಡಿ ಕೂಡ ಆಗಲ್ಲ ಮತ್ತು ಅಂಟಂಟು ಕೂಡ ಆಗಲ್ಲ, ಫ್ರೀ ಫ್ಲೋ ಆಗುತ್ತೆ. ನಿಮ್ಮ ಶಾವಿಗೆ ಒತ್ತುವಾಗಲೂ ಅಷ್ಟೇ ನೀಟಾಗಿ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ. ಅದು ಎಲ್ಲೂ ಕಟ್ಟಾಗಲ್ಲ. ತಿನ್ನುವಾಗಲೂ ಅಷ್ಟೇ ನಿಮಗೆ ಕಾಯಿ ಹಾಲು ಜೊತೆ ಆಗಲಿಲ್ಲ, ನೀವೇನಾದರೂ ಸಾಂಬಾರು ಜೊತೆ ಯೂಸ್ ಮಾಡಿದ್ರೂ ಅದು ಅಂಟಲ್ಲ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಶಾವಿಗೆ ಬಂದಿದೆ. ಈ ಥರ ಶಾವಿಗೆನ ಮಾಡಿ ರೆಡಿ ಮಾಡ್ಕೊಳ್ಳಿ. ನಾವು ಮಾಡಿರೋ ಈ 10 ಜನಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 20 ರಿಂದ 22 ಶಾವಿಗೆ ಆಗಿದೆ. ನಮಗೆ ನೋಡ್ಬೋದು ಎಲ್ಲ ಶಾವಿಗೆಗಳು ಯಾವುದೂ ಕೂಡ ನಮಗೆ ಮಧ್ಯದಲ್ಲಿ ಕಟ್ಟಾಗಿಲ್ಲ. ಸೊ ಎಷ್ಟು ದೊಡ್ಡ ಒತ್ತು ಶಾವಿಗೆನ ಒತ್ತಿದ್ರೂ ಅಷ್ಟೇ ನೀಟಾಗಿ ಬಂದಿದೆ. ಸೊ ಈ ರೆಸಿಪಿನ ಒಂದು ಸಲ ಒತ್ತು ಶಾವಿಗೆ ಅದನ್ನು ಟ್ರೈ ಮಾಡಿ ನೋಡಿ. ಸೊ ಈಗ ಒತ್ತು ಶಾವಿಗೆಗೆ ನಮ್ಮ ಕಡೆ ಕಾಯಿ ಹಾಲನ್ನು ಮಾಡ್ತೀವಿ, ಇಲ್ಲ ನಾಟಿ ಕೋಳಿ ಸಾಂಬಾರಂತೂ ಇನ್ನೂ ಫೇಮಸ್ಸು. ಸೊ ಇವಾಗ ಕಾಯಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ. ನಾವು 10 ಜನಕ್ಕೆ ಶಾವಿಗೆ ಮಾಡಿರೋದ್ರಿಂದ ಒಂದು ತೆಂಗಿನಕಾಯಿ ತುರ್ಕೊಂಡಿದ್ದೀವಿ. ಆ ತೆಂಗಿನಕಾಯಿಗೆ 3 ರಿಂದ 4 ಏಲಕ್ಕಿ ಕಾಳು ಹಾಕ್ತಿದ್ದೀವಿ. ನಿಮಗೆ ಗಸಗಸೆ ಫ್ಲೇವರ್ನ ಇಷ್ಟಪಡೋರಾದರೆ ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಕಡಲೆ ಕೂಡ ಹಾಕೋಬೋದು. ಗಸಗಸೆ, ಕಡಲೆ, ಏಲಕ್ಕಿ, ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕನ್ಸಿಸ್ಟೆನ್ಸಿಲೇ ಚೆನ್ನಾಗಿ ನುಣ್ಣಗೆ ಬರೋ ಥರ ರುಬ್ಕೊಳ್ಳಿ. ಮೊದಲು ಇದು ಈ ಥರ ನುಣ್ಣಗಾಗಿರುತ್ತಲ್ವ, ಈ ಥರ ಪೇಸ್ಟ್ ಆಗಿರೋದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ತೆಂಗಿನಕಾಯಿಗೆ ಅರ್ಧ kg ಕಪ್ಪು ಬೆಲ್ಲನ ಯೂಸ್ ಮಾಡ್ತಿದ್ದೀವಿ. ಕೆಲವರು ಕಪ್ಪು ಬೆಲ್ಲ ಯೂಸ್ ಮಾಡದೆ ಉಂಡೆ ಬೆಲ್ಲ ಯೂಸ್ ಮಾಡೋರಾದರೆ ಅದನ್ನು ಪಾಕ ಬರೆಸ್ಬಿಟ್ಟು ಹಾಗೆ ಕೂಡ ಆ್ಯಡ್ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಕಪ್ಪು ಬೆಲ್ಲ ಫೇಮಸ್ ಆಗಿರೋದ್ರಿಂದ ಅದೇ ಹಾಕ್ತಿದ್ದೀವಿ. ಆ ಕಪ್ಪು ಬೆಲ್ಲನ ಸಪ್ರೇಟಾಗಿ ರುಬ್ಕೊಂಡು ನಾವು ಮೊದಲೇ ಕಾಯಿ ರುಬ್ಕೊಂಡಿರ್ತೀವಲ್ಲ ಆ ಪಾತ್ರೆಗೆ ರುಬ್ಕೊಂಡಿರೋ ಅಂಥ ಕಪ್ಪು ಬೆಲ್ಲನೂ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ಇದು ಗಟ್ಟಿ ಇರುತ್ತೆ ಕನ್ಸಿಸ್ಟೆನ್ಸಿ. ಇದಕ್ಕೆ ನಮಗೆ ನೀರು ನೋಡಿಕೊಂಡು ಒಂದು ಸ್ವಲ್ಪ ತೆಳುಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಅದನ್ನ ನೋಡ್ಕೊಬಿಟ್ಟು ನೀರನ್ನ ಆ್ಯಡ್ ಮಾಡಿದರೆ ಅಷ್ಟೇ, ಮುಗೀತು, ಕಾಯಿ ಹಾಲು ರೆಡಿ ಆಗುತ್ತೆ. ಸೊ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ರೆಡಿ ಆಗಿದೆ. ನಮ್ದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆದರೆ ಇನ್ನೂ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.